ಮನೆ ಕಟ್ಸ್ಬೇಕಾದ್ರೆ ಸ್ಟ್ರಕ್ಚರಲಿ ಎಲ್ಲೂ ಕಾಂಪ್ರಮೈಸ್ ಆಗಬಾರ್ದು ಅಂತ ಯೋಚನೆ ಮಾಡ್ತಿರ್ತೀವಿ. ಆ ಸ್ಟ್ರಕ್ಚರಲಿ ಕಾಂಪ್ರಮೈಸ್ ಆಗಬಾರ್ದು ಅನ್ನೋದ್ರಲ್ಲಿ ಎರಡು ಕಾನ್ಸೆಪ್ಟ್ ಭಾರಿ ಇಂಪಾರ್ಟೆಂಟ್. ಒಂದೇನಂದರೆ ಸಿಲ್ ಕಾಂಕ್ರೀಟ್ ಅಂತ, ಇನ್ನೊಂದು ಥ್ರೂ ಲಿಂಟಲ್ ಅಂತ. ಇಲ್ಲಿ ನೋಡಿ, ಸಿಲ್ ಕಾಂಕ್ರೀಟ್ ಇದು 4 ಇಂಚ್ ವಾಲು. ನಾವು ಮನೆ ಕಟ್ಟಬೇಕಾದ್ರೆ ಇಂಟರ್ನಲ್ ವಾಲ್ಸ್ನ ನಾವು 4 ಇಂಚಲ್ಲಿ ಹಾಕ್ಕೊಂತೀವಿ, ಪಾರ್ಟಿಷನ್ ವಾಲ್ಸ್ನ, ವಿಚ್ ಇಸ್ 20% ಆಫ್ ದಿ ನಿಮ್ದು ಎಂಟೈರ್ ಫ್ಲೋರ್ ಏರಿಯಾ ಬರ್ಬೋದು. ಸೊ ಇನ್ನು ಉಳಿದಿರೋ ವಾಲ್ಸ್ನೆಲ್ಲ, ಎಕ್ಸ್ಟರ್ನಲ್ ವಾಲ್ಸ್ನೆಲ್ಲ ನಾವು 6 ಇಂಚ್ ವಾಲ್ ಹಾಕ್ಕೊಂತೀವಿ. ಈ 4 ಇಂಚ್ ವಾಲಿಗೆ ನಾವು ಏನು ಮಾಡ್ತೀವಿ ಅಂದರೆ ಎವ್ರಿ 4 ಫೀಟ್ ಸಿಲ್ ಲೆವೆಲ್ ಅಂದರೆ ಕಿಟಕಿ ಸ್ಟಾರ್ಟಿಂಗ್ ಲೆವೆಲ್ ಅಂತ ಕರಿತೀವಿ. ಸೊ 3 to 4 ಫೀಟಿಗೆ ಒಂದು ಸಿಲ್ ಕಾಂಕ್ರೀಟ್ ಅಂದರೆ ಕಬ್ಬಣ ಕಟ್ಬಿಟ್ಟು ಕಾಂಕ್ರೀಟ್ ಹಾಕ್ಕೊಂತೀವಿ. 5 ಇಂಚಿನ ಕಾಂಕ್ರೀಟ್ ಇದು 4 ಇಂಚ್ ವಾಲಿಗೆ ಹಾಕಲೇಬೇಕು. ಎಲ್ಲೆಲ್ಲಿ 4 ಇಂಚ್ ವಾಲ್ ಯೂಸ್ ಮಾಡಿರ್ತಾರಲ್ಲ ಹಾಕಲೇಬೇಕು. ಇಲ್ಲಾಂದರೆ ವಾಲ್ ಸ್ಟ್ರೆಂತ್ ಇನ್ಕ್ರೀಸ್ ಆಗಲ್ಲ. ನಾವು ಮೊಳೆ ಹೊಡೆದಾಗ ಅಥವಾ ಡ್ರಿಲ್ ಮಾಡಿದಾಗ ವಾಲ್ ಕ್ರ್ಯಾಕ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಸೊ ಹಂಗಾಗಿ ಸಿಲ್ ಕಾಂಕ್ರೀಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇನ್ನು ಥ್ರೂ ಲಿಂಟಲ್, ನೋಡಿ ಲಿಂಟಲ್ ಬಂದ್ಬಿಟ್ಟು 7 ಫೀಟಿಗೆ ಕೊಡ್ತೀವಿ. ಓಕೆ, ಸೊ 7 ಫೀಟಿಗೆ ನಾವು ಲಿಂಟಲ್ನ ಬರೀ ಡೋರ್ಸ್ ಮತ್ತು ವಿಂಡೋಸ್ ಮೇಲೆ ಹಾಕಿದ್ರೆ ಅದಕ್ಕೆ ಕಟ್ ಲಿಂಟಲ್ ಅಂತ ಕರೀತಾರೆ. ಬಟ್ ನಾವು ಎಲ್ಲ ಮನೆಗಳಿಗೂ ನಾವು ಥ್ರೂ ಲಿಂಟಲೇ ಕೊಟ್ಟಿರೋದು. ಕಾಣಿಸ್ತೇನೋ? ನಮ್ಮ ಎಲ್ಲ ಪ್ರಾಡಕ್ಟ್ಸಲ್ಲೂ ಬಂದು ನೋಡಿ ನೀವು 7 ಫೀಟಿಗೆ ಥ್ರೂ ಲಿಂಟಲೇ ಇರುತ್ತೆ. ಎಂಟೈರ್ ಹೌಸ್ ನೀವು ನೋಡ್ತಾ ಬರ್ಬೋದು. ಎಂಟೈರ್ ಹೌಸ್ ಇದು ಎಲ್ಲೆಲ್ಲಿ ಎಕ್ಸ್ಟರ್ನಲ್ ವಾಲ್ ಬಂದಿದೆ, ಇಂಟರ್ನಲ್ ವಾಲ್ ಬಂದಿದೆ, ಎಲ್ಲ ಕಡೆನೂ ಥ್ರೂ ಲಿಂಟಲ್ ಬಂದಿದೆ. ಕರೆಕ್ಟ್. ಈ ಎರಡು ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಈ ಥ್ರೂ ಲಿಂಟಲ್ ಹಾಕೋದ್ರಿಂದ ಅಗೇನ್ ವಿ ಆರ್ ಎನ್ಹಾನ್ಸಿಂಗ್ ದಿ ಸ್ಟ್ರೆಂತ್ ಆಫ್ ದಿ ವಾಲ್. ಅಟ್ ದಿ ಸೇಮ್ ಟೈಮ್ ನಾವು ಸಜ್ಜಾಗಳು ಪ್ಲಾನ್ ಮಾಡ್ಕೊಳ್ಬೇಕಾದ್ರೆ ನೀವು ಆ ಬೆಡ್ರೂಮ್ನಲ್ಲಿ ನೋಡಿದ್ವಿ, ಸಜ್ಜಾ ಪ್ಲಾನ್ ಮಾಡಿದ್ರು ಯಾರು, ನಮ್ಮ ಕ್ಲೈಂಟ್ಸು. ಸೊ ಸಜ್ಜಾ ನಾನು ಕೊಡಬೇಕು ಅಂದರೆ ನನ್ನ ಹತ್ರ ಲಿಂಟಲ್ ಇದ್ದರೆ ನಾನು ಸಜ್ಜಾ ಈಸಿಲಿ ಕೊಡ್ಬೋದು. ಲಿಂಟಲ್ ಇಲ್ಲ ಕೊಡೋಕ್ಕೆ ಬರಲ್ಲ ಸಜ್ಜಾ. ಹಂಗಾಗಿ ನಾವೇನು ಮಾಡ್ತೀವಿ, ಥ್ರೂ ಲಿಂಟಲ್ ಹಾಕ್ಕೊಂತೀವಿ. ಓಕೆ, ಅಟ್ ದಿ ಸೇಮ್ ಟೈಮ್ ಇಟ್ ಆಲ್ಸೋ ಎನ್ಹಾನ್ಸಸ್ ದಿ ಸ್ಟ್ರೆಂತ್ ಆಫ್ ದಿ ವಾಲ್. ಸೊ ನಾವು ನಾಳೆ ಮೊಳೆ ಹೊಡೆದಾಗ ಏನಾದರೂ ಡ್ರಿಲ್ ಮಾಡಿದಾಗ ಕ್ರ್ಯಾಕ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ, ಬಿಕಾಸ್ ವೇಟ್ನ ತುಂಬ ಕ್ಲೀನಾಗಿ ಬೇರ್ ಮಾಡಿರುತ್ತೆ. ಸೊ ದಟ್ ಈಸ್ ವೈ ಸಿಲ್ ಕಾಂಕ್ರೀಟ್ ಮತ್ತು ಥ್ರೂ ಲಿಂಟಲ್ ವೆರಿ ವೆರಿ ಇಂಪಾರ್ಟೆಂಟ್ ಕಾಂಪೋನೆಂಟ್.